ಇವತ್ತಿನ ದಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಉಪವಿಭಾಗದ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ದಾಖಲಾದಂತಹ ಮನೆ ಕಳ್ಳತನ, ದೇವಸ್ಥಾನ ಕಳ್ಳತನ ಮತ್ತು ಸುಲಿಗೆ ಪ್ರಕರಣ, ಮೋಸ ಮಾಡಿ ಅಟೆನ್ಷನ್ ಡೈವರ್ಷನ್ ಮಾಡಿದಂತಹ ಪ್ರಕರಣ, ಮೋಟಾರ್ ಬೈಕ್ ಮತ್ತು ರೈತರ ಜಮೀನುಗಳಲ್ಲಿ ಬೋರ್ವೆಲ್ ಕಳ್ಳತನ ಇತ್ಯಾದಿ ಪ್ರಕರಣಗಳನ್ನ ನಮ್ಮ DSP ಬಾಗೇವಾಡಿ ಆದಂತಹ ಬಲ್ಲಪ್ಪ ನಂದಗಾವಿ ಮತ್ತೆ ಅವರ ಸಬ್ ಡಿವಿಷನ್ ಎಲ್ಲ ಇನ್ಸ್ಪೆಕ್ಟರ್ಸ್ಗಳಾದಂಥ ಮುದ್ದೇಬಿಹಾಳ್ CPI, ನಿಡಗುಂದಿ CPI, ಬಾಗೇವಾಡಿ ಇನ್ಸ್ಪೆಕ್ಟ್ರು ಇವರ ನೇತೃತ್ವದಲ್ಲಿ ತಂಡಗಳನ್ನ ರಚಿಸಲಾಗಿತ್ತು. ಕಳೆದ 2025 ಮತ್ತು 26ನೇ ಅವಧಿಯಲ್ಲಿ ದಾಖಲಾದಂತಹ ಸುಮಾರು 22 ಸ್ವತ್ತಿನ ಪ್ರಕರಣಗಳಲ್ಲಿ 36 ಜನರನ್ನ ಬಂಧಿಸಿ ಅವರಿಂದ 1,27,38,800 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ ಮತ್ತೆ 2 ಕಾರು, 17 ಬೈಕ್ಗಳನ್ನ ವಶಪಡಿಸಿಕೊಂಡಿರ್ತಾರೆ. ಇದರಲ್ಲಿ 753 ಗ್ರಾಂ ಗೋಲ್ಡು, 3.650 kg ಬೆಳ್ಳಿ ಮತ್ತೆ 6,98,000 ರೂಪಾಯಿ ಕ್ಯಾಶು. ಈ 22 ಪ್ರಕರಣಗಳಲ್ಲಿ ಕೆಲವು ಇಂಪಾರ್ಟೆಂಟ್ ಪ್ರಕರಣಗಳನ್ನ ಮಾತ್ರ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ಜನವರಿ 21ರಂದು ಒಬ್ಬ ಜೈರಾಜ್ ಅಂತೇಳಿ ART ಅವರ ಮನೆ ಕಳ್ಳತನ ಆಗಿತ್ತು. ನೇಮಗೇರಿ LT ತಾಂಡಾದಲ್ಲಿ ಅವರ ತೋಟದ ಮನೆ. ಈ ಕಳ್ಳತನದಲ್ಲಿ ಒಟ್ಟು 3 ಜನ ಆರೋಪಿತರನ್ನ ಗುರುರಾಜ್, ಗುರುಕುಮಾರ್ ಮತ್ತೆ ಸೈಯದ್ ಅಸ್ಲಂ ಅನ್ನೋರು, ಇವರೆಲ್ಲರೂ ಕೂಡ ರಾಯಚೂರದವರು. ಇವರನ್ನ CPI ಮುದ್ದೇಬಿಹಾಳ್ ಅವರ ನೇತೃತ್ವದ ತಂಡ, ಮುದ್ದೇಬಿಹಾಳ್ PSI ಮತ್ತೆ CPI ಮುದ್ದೇಬಿಹಾಳ್ ಅವರ ನೇತೃತ್ವದ ತಂಡ ಮತ್ತೆ ಅವರ ಅಧಿಕಾರಿಯವರು ಬಂಧಿಸಿ ಅವರಿಂದ 26 ತೊಲೆ ಬಂಗಾರ, 3.5 kg ಬೆಳ್ಳಿ ಮತ್ತೆ 4,30,000 ರೂಪಾಯಿ ಕ್ಯಾಶು ಮತ್ತೆ ಅಫೆನ್ಸಿಗೆ ಬಳಸಿದಂತ ಒಂದು ಇನೋವಾ ಕಾರು, ಹೀಗೆ ಒಟ್ಟು 51,35,000 ರೂಪಾಯಿ ಮೌಲ್ಯವನ್ನ ವಶಪಡಿಸಿಕೊಂಡಿರ್ತಾರೆ. ಅದೇ ರೀತಿ ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ಜುಲೈ 2025ರಲ್ಲಿ ಆದಂತಹ ಒಂದು ಕವಡಿ ಮಟ್ಟಿ ಗ್ರಾಮದಲ್ಲಿರುವಂತಹ ಮನೆ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಬಂಗಾರ, ಬೆಳ್ಳಿ, ದುಡ್ಡು ಸೇರಿ 7,49,000 ಕಳ್ಳತನ ಆಗಿತ್ತು. ಅದರಲ್ಲಿಯೂ ಕೂಡ ಪ್ರಕರಣದ ಆರೋಪಿ ಬಸವರಾಜ್ ಹೊಕ್ರಾಣಿ ಅನ್ನೋರನ್ನ ಬಂಧಿಸಿ ಕಳ್ಳತನ ಆದಂತಹ ಎಲ್ಲ ಬೆಳ್ಳಿ, ಬಂಗಾರ ಮತ್ತೆ ದುಡ್ಡನ್ನ ಪತ್ತೆ ಮಾಡಿರ್ತಾರೆ. ಇವನ್ ಮೇಲೆ ಒಂದಕ್ಕಿಂತಲೂ ಹೆಚ್ಚು ಪ್ರಕರಣಗಳಿತ್ತು. ಅದೇ ರೀತಿ ಮುದ್ದೇಬಿಹಾಳ್ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 236/25 ಕಳೆದ ಜೂನ್ ನಲ್ಲಿ ಆದಂತಹ ಘಟನೆ. ಮುದ್ದೇಬಿಹಾಳ್ ಬಸ್ತಿ ಓಣಿಯಲ್ಲಿರುವಂತಹ ಒಬ್ಬರ ಮನೆಯನ್ನು ನೋಡಿದಾಗ ಅದು ಕೀಲಿ ಮುರಿದಿತ್ತು. ಕೀಲಿ ಮುರಿದು ಒಳಗಡೆ ಇದ್ದಂತಹ ಬಂಗಾರದ ಆಭರಣಗಳು ಮತ್ತೆ ದುಡ್ಡು ಮಿಸ್ ಆಗಿತ್ತು. ಒಟ್ಟು 12,75,000ರಷ್ಟು ದುಡ್ಡು ಮತ್ತೆ ಒಡವೆ ಕಳ್ಳತನ ಆಗಿತ್ತು. ಇದರಲ್ಲಿ ಕಾನೂನಿನ ಸಂಘರ್ಷಕ್ಕೆ ಒಳಗಾದಂತಹ 4 ಜನರನ್ನ ಅವ್ರನ್ನು ಕೂಡ ಪತ್ತೆ ಮಾಡಿ ಅವರಿಂದನೂ ಕೂಡ ಇದನ್ನ ರಿಕವರಿಯನ್ನ ಮಾಡಿರ್ತಾರೆ. ಅದೇ ರೀತಿ ನಿಡಗುಂದಿ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 94/2025 ಗಬಸಾವಳಿಗೆ ಅನ್ನುವಂತ ಒಂದು ಹಳ್ಳಿಯಲ್ಲಿ ನಿರ್ಮಲಾ ಅಲಿಯಾಸ್ ನೀಲಮ್ಮ ಗಬಸಾವಳಿಗೆ ಅವರ ಸರ್ನೇಮು, ಊರು ಕಿರಿಶಾಳು. ಇವರು ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕೊರಳಲ್ಲಿದ್ದಂತ ಚೈನನ್ನ ಕಿತ್ಕೊಂಡು ಹೋಗಿರ್ತಾನೆ, ಸುಮಾರು 37 ಗ್ರಾಮದ್ದು. ಆ ವ್ಯಕ್ತಿಯನ್ನ ಕೂಡ ರಮೇಶ್ ಚಿತ್ರಿಗೆ ಅನ್ನುವಂತ ಒಬ್ಬ ವ್ಯಕ್ತಿಯನ್ನ ಕೂಡ ಪತ್ತೆ ಮಾಡಿ ಆ ರಾಬರಿ ಕೇಸನ್ನ ಕೂಡ ಪತ್ತೆ ಮಾಡಿರ್ತಾರೆ. ಸುಮಾರು 1,95,000 ವ್ಯಾಲ್ಯೂನ 37 ಗ್ರಾಮದ ಚೈನನ ತಾಳಿ ಸರ ಅದನ್ನು ಕೂಡ ಪತ್ತೆ ಮಾಡಿದ್ದಾರೆ. ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ 2023ರಲ್ಲಿ ಬೈಕ್ ಕಳ್ಳತನ ಆಗಿತ್ತು. ಆ ಆರೋಪಿಯ ಹಿನ್ನೆಲೆ ಅಂತ ಹೋದಾಗ ಆತನಿಂದ ಒಟ್ಟು ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ ಒಟ್ಟು 5 ಪ್ರಕರಣಗಳಲ್ಲಿ ಆತನ ಹತ್ರ ಇದ್ದಂತಹ 5 2 ವೀಲರ್ಸ್ ಗಳನ್ನ ಕೂಡ ಪತ್ತೆ ಮಾಡಿದ್ದಾರೆ. ಆತನ ಪ್ರಕಾಶ್ ತಳವಾರ್ ಅನ್ನುವಂತ ಒಬ್ಬ ವ್ಯಕ್ತಿ ಸುಮಾರು 5 ಬೈಕ್ಗಳು ಆತನಿಂದ ವಶಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಅಟೆನ್ಷನ್ ಡೈವರ್ಷನ್ ಮಾಡಿದ್ರು. ಅಟೆನ್ಷನ್ ಡೈವರ್ಷನ್ ಮಾಡಿ 2024ರಲ್ಲಿ ಆದಂತ ಅಟೆನ್ಷನ್ ಡೈವರ್ಷನ್, ಅದರಲ್ಲಿನೂ ಕೂಡ 2 ವ್ಯಕ್ತಿಗಳನ್ನ ಪತ್ತೆ ಮಾಡಿ ಅವರಿಂದ 70,000 ಕಿಮ್ಮತ್ತಿನ ಬೋರ್ಮಾಳು ಮತ್ತೆ 70,000 ಕಿಮ್ಮತ್ತಿನ ಮೇಲ್ಗುಂಡ, ಅದೇ ರೀತಿ ಅಫೆನ್ಸಿಗೆ ಬಳಸಿದಂತ 2 ವೀಲರ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಕೂಡ್ಗಿ ಪೊಲೀಸ್ ಠಾಣೆಯಲ್ಲಿ 2025ರಲ್ಲಿ ಏನು ಮಸೂತಿ ಗ್ರಾಮದಲ್ಲಿರುವಂತಹ ಗಣಾಚಾರ್ಯ ಅನ್ನೋರ ಮನೆಯಲ್ಲಿ ಕೀಲಿ ಮುರಿದು ಕಳ್ಳತನ ಮಾಡಿದ್ರು. ಅದನ್ನು ಕೂಡ ಅದರಲ್ಲಿದ್ದಂತ 2 ಆರೋಪಿತರಿಂದ ಮತ್ತು ಕೃತ್ಯಕ್ಕೆ ಬಳಸಿದಂತ ಬೈಕನ್ನ ಇದನ್ನ ಮಾಡಿ ಅದರಲ್ಲಿ ಕೂಡ ಪ್ರಾಪರ್ಟಿಯನ್ನ ರಿಕವರಿ ಮಾಡಿದ್ದಾರೆ. ಮತ್ತೆ ನಿಡಗುಂದಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಒಂದಾಲ್ ಗ್ರಾಮದಲ್ಲಿ ದೇವಸ್ಥಾನ ಕಳ್ಳತನ ಆಗಿತ್ತು. ಆ ದೇವಸ್ಥಾನ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ 2 ಆರೋಪಿತರನ್ನ ಪತ್ತೆ ಮಾಡಿ ಅವರಿಂದ
ಮೋಟರ್ ಸೈಕಲ್ಲು ಸೇರಿ ದೇವಸ್ಥಾನದಲ್ಲಿದ್ದಂಥ ಒಡವೆಗಳನ್ನ ಕೂಡ ರಿಕವರಿ ಮಾಡಿದ್ದಾರೆ. ಈ ರೀತಿಯಾಗಿ ನಾವು ಕಳೆದ ನವೆಂಬರ್ ಮತ್ತು ಡಿಸೆಂಬರದಲ್ಲಿ ಈ ಅಪರಾಧ ಪತ್ತೆಗೋಸ್ಕರ ಸ್ಪೆಷಲ್ ಟೀಮ್ಸ್ಗಳನ್ನ ಮಾಡಿ ಅವುಗಳನ್ನ ಪತ್ತೆಗೋಸ್ಕರ ಅಂತಂತ ಹಿಂದ್ ಬಿದ್ದಾಗ 2023, 24 ಮತ್ತೆ 25ರ ಪ್ರಕರಣಗಳನ್ನು ಕೂಡ 26ರ ಪ್ರಕರಣಗಳನ್ನ ಕೂಡ ನಮ್ಮ ಬಾಗೇವಾಡಿ ಉಪವಿಭಾಗದ DSP ಅವರ ನೇತೃತ್ವದಲ್ಲಿ ಮತ್ತೆ ಅವರ ಉಪವಿಭಾಗದ ಎಲ್ಲ ಇನ್ಸ್ಪೆಕ್ಟರ್ಸು ಮತ್ತೆ PSI ಅವರು ಮತ್ತೆ ಅವರ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಸುಮಾರು 22 ಸ್ವತ್ತಿನ ಪ್ರಕರಣಗಳಲ್ಲಿ 36 ಜನರನ್ನ ಬಂಧಿಸಿ ಅವರಿಂದ 1,27,38,800 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ ಮತ್ತೆ 2 ಕಾರು, 17 ಬೈಕ್ಗಳನ್ನ ಪತ್ತೆ ಮಾಡಿದ್ದಾರೆ. ಇವರ ಕರ್ತವ್ಯವನ್ನ ನಾನಾಗ್ಲಿ ಮತ್ತೆ ಇಲಾಖೆಯವರು ಅವರ ಕರ್ತವ್ಯವನ್ನ ನಾವು ಶ್ಲಾಘಿಸ್ತೀವಿ. ಸೊ ಅವರಿಗೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಹನುಮಂತ ಕ್ಯಾಮ್ರಾ ಎತ್ತು ಬೇಡ ಒಟ್ಟು ಡಬಲ್ ಕೂತೈತಲ್ಲಿ ಸಂಘದ ಅಧ್ಯಕ್ಷರಾದ ಮೇಳ ಘಟಕ ಸುಮ್ಮರು ಆಡಿಯೋ ಬರ್ತದೆ. HM ಬೆಳಗಿ CSC 494 ನಿರ್ವಹಣೆ ಶ್ರೀ ಚಿದಾನಂದ ತೋಳಮಟ್ಟಿ APC 287 ನಿರ್ವಹಣೆ ಶ್ರೀ BR ಭಗವತಿ ಮೊಬೈಲ್ ಕೈಯಾಗ ತೊಗೊಂಡ್ಬಿಟ್ರಿ. ಹೌದೌದು.